ಸರ್ ಈಗ ಮಿಸ್ ಆಗಿರೋ ಗೀತಾ ಅನ್ನೋರು ಸೇರಿಸಿ 3 ಮಿಸ್ಸಿಂಗ್ ಕೇಸ್ ಆಗಿದೆ. ಇದಕ್ಕಿಂತ ಮುಂಚೆ ಮಿಸ್ ಆಗಿರೋ 2 ಕೇಸ್ಗಳಲ್ಲಿ ಇನ್ವೆಸ್ಟಿಗೇಷನ್ ನಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ. ಕೇಸನ್ನ ಹ್ಯಾಂಡಲ್ ಮಾಡ್ತಿದ್ದ CI ಜಾನ್ ಈಗ ಆರೋಗ್ಯ ಸರಿಯಿಲ್ಲ ಅಂತ ಮನೇಲಿದ್ದಾರೆ. ಇದನ್ನ ಪೊಲೀಸರ ಬೇಜವಾಬ್ದಾರಿ ಅಂತಾನೆ ಹೇಳಬಹುದು. ಇಡುಕಿಯಿಂದ ಕ್ಯಾಮ್ರಾಮನ್ ಜೊತೆ ಡೇವಿಡ್. ಏನಪ್ಪಾ? ನಿನ್ನ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದೆ. ಏನು? ನಾವು ನೋಡು, ಫೋನ್ ಬರ್ತಿದೆ, ತಗೋ. ಅದ್ ಪರವಾಗಿಲ್ಲ, ನಾನು ಆಮೇಲೆ ಮಾಡ್ತೀನಿ. ನೀನ್ ಮೊದಲು ಮಾತಾಡು. ಫಿಲಿಕ್ಸ್ ಸರ್, ಇನ್ನೊಂದು ಮಿಸ್ಸಿಂಗ್ ಕೇಸ್ ರಿಪೋರ್ಟ್ ಆಗಿದೆ. ನಾನು ನಿಮಗೆ ಕಾಲ್ ಮಾಡ್ತಾ ಇದ್ದೆ, ಬಟ್ ರೀಚ್ ಆಗ್ತಾ ಇರಲಿಲ್ಲ. ಫಿಲಿಕ್ಸ್, ನಾನು ಆಮೇಲೆ ಮಾಡ್ತೀನಿ. ನಾನೇ ಮಾಡ್ತೀನಿ ಫೋನು. ಓಕೆ ಸರ್. ಹೇಳಿಯಪ್ಪ. ಯಾಕಷ್ಟು ಜೋರಾಗಿ ಮಾತಾಡ್ತೀಯಾ? ಸ್ವಲ್ಪ ಮೆತ್ತಗೆ ಮಾತಾಡು. ಮೆತ್ತಗೆ ಮಾತಾಡ್ಬೇಕಾ? ಇಷ್ಟ ಮಾತಾಡಿದ್ರೆ ಕೇಳ್ಸತ್ತಲ್ವಾ? ಇನ್ ಸ್ವಲ್ಪ ಮೆತ್ತಗೆ. ಇಷ್ಟ ಮಾತಾಡಿದ್ರೆ ಕೇಳ್ಸತ್ತ? ಸಾಕು, ಹೀಗೆ ಮಾತಾಡು. ನಾವೊಂದು ಡ್ರೈವ್ಗೆ ಹೋಗೋಣ. ನಾವಿಬ್ರು ಒಂದು ಡ್ರೈವ್ಗೆ ಹೋಗೋಣ. ಇವಾಗ್ಲಾ? ಹೋಗೋಣ. ನೋಡೋ ಜಾನ್, ನಾನು ಏನು ಹೇಳ್ತೀನಿ ಅಂದರೆ, ನೋಡೋ, ಅಮ್ಮ ಏನು ಹೇಳಿದ್ಲು ಅಂದರೆ, ನೀನು ನಿನ್ನ ಕೆಲಸನ ಬಿಟ್ಬಿಡ್ತೀಯಂತೆ. ನೀನು ಯಾವಾಗಲೂ ನನ್ನ ಜೊತೆನೇ ಇರ್ತೀಯಂತೆ. ಅದರಿಂದ ಅವಳಿಗೆ ಸಂತೋಷ ಅಂತೆ. ಅವಳಿಗೆ ಮಾತ್ರ ಅಲ್ಲ, ನನಗೂ ಕೂಡ. ನೀನಿದ್ರೆ ಅದೇನೋ ಗೊತ್ತಿಲ್ಲ, ಮನಸ್ಸಿಗೆ ಸ್ವಲ್ಪ ಧೈರ್ಯ ಇರುತ್ತೆ. ನೀನು ಹೋದ್ಮೇಲೆ ನೋಡು, ಅಮ್ಮ ಹೇಳೋದ್ರಲ್ಲೂ ತಪ್ಪಿಲ್ಲ. ನೀನು ಪ್ರತಿ ಸಲ ಮನೆಯಿಂದ ಹೊರಗೋಗುವಾಗಲೂ ನಮಗಂತೂ ಸಿಕ್ಕಾಪಟ್ಟೆ ಭಯ ಇರುತ್ತೆ. ಆದರೆ ಯಾರೂ ಅದನ್ನು ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ. ರಾತ್ರಿ ನಿನ್ನಿಂದ ಒಂದು ಫೋನ್ ಕಾಲ್ ಬಂದರೂ ಕೂಡ ನಮ್ಮ ಜೀವ ನಡುಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಅಮ್ಮ ಹೀಗೆಲ್ಲ ಹೇಳ್ತಾ ಇರೋದು. ನೀನು ಇಲ್ಲೇ ಇರಬಾರ್ದ? ಇದಕ್ಕೆ ನೀನೇನು ಹೇಳ್ತೀಯಾ? ಆದರೆ ನನಗೆ ಇದನ್ನೆಲ್ಲ ನಿಮ್ಮಮ್ಮ ನಿನ್ನ ಹತ್ರ ಹೇಳಬೇಕು ಅಂತ ಹೇಳಿದಾಳೆ. ನೀನು ಯಾವ ನಿರ್ಧಾರ ತಗೊಂಡ್ರೂ ಸರಿ, ನಾನು ನಿನಗೆ ಒಂದು ವಿಷಯ ಹೇಳಬೇಕು. ನೋಡೋ, ನನಗೆ ನನ್ನ ಹಳೆ ಜಾನ್ ವಾಪಸ್ ಬೇಕು. ನಿನ್ನ ಜೊತೆ ನನಗೆ ಜಗಳ ಮಾಡಲಿಲ್ಲ ಅಂದ್ರೆ ಸಂತೋಷನೇ ಆಗಲ್ಲ ಕಣೋ. ನೀನು ಧೈರ್ಯವಾಗಿ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡು. ನಿಮ್ಮ ಅಮ್ಮನಿಗೆ ಏನೋ ಒಂದು ಹೇಳಿ ನಾನು ಸಮಾಧಾನ ಮಾಡ್ತೀನಿ, ಸರಿನೇನೋ? ಯಾಕೋ ಹೇಳೋ. ನೀವು ತುಂಬ ವರ್ಷ ಆದಮೇಲೆ ನನ್ನ ಹತ್ರ ಈ ಥರ ಮಾತಾಡ್ತಿದ್ದೀರಾ. ಬಾ. ಆರ್ ಯು ಓಕೆ ಜಾನ್? ಸರ್, ನಾನು ಲೀವ್ ಕ್ಯಾನ್ಸಲ್ ಮಾಡಿ ಡ್ಯೂಟಿಗೆ ಜಾಯ್ನ್ ಆಗ್ತೀನಿ. ಯಾಕಿಷ್ಟೊಂದು ಅರ್ಜೆಂಟು? ಸರ್ ಜಾನ್, ಯಾಕಿಷ್ಟು ಅರ್ಜೆಂಟ್ ಮಾಡ್ತಾ ಇದೆಯಾ? ಸರ್, ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಗ್ತಾ ಇದೆ. ಆದರೆ ಈ ಕೇಸ್ನ ನಾನೇ ಸಾಲ್ವ್ ಮಾಡ್ಬೇಕು ಸರ್. ಒಂದು ವೇಳೆ ನಾನು ಇದನ್ನು ಸಾಲ್ವ್ ಮಾಡಲಿಲ್ಲ ಅಂದರೆ ಇದು ಹಾಗೆ ಉಳ್ಕೊಂಡ್ಬಿಡ್ಬೋದು. ಅಲ್ಲ, ಈ ಕೇಸ್ನ ನೀನು ಚೆನ್ನಾಗಿ ವಿಚಾರಣೆ ಮಾಡ್ತೀಯ ಅಂತ ನನಗೆ ಗೊತ್ತು ಜಾನ್. ಆದರೆ ಈ ಪರಿಸ್ಥಿತಿಲಿ ಈಗ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರ್ಬೋದು ಸರ್. ಆದರೆ ಈ ಕೇಸ್ಗೇನು ತೊಂದರೆ ಆಗಲ್ಲ ಸರ್, ಬಿಲೀವ್ ಮೀ. ಮೀಡಿಯಾದವರು ಬಾಯಿ ಮುಚ್ಚಿಸೋದಕ್ಕೆ ನಾನು 2 ವಾರ ಟೈಮ್ ಹೇಳಿದ್ದೀನಿ. ಆದರೆ ನಮಗೆ ಈ ಕೇಸ್ನಲ್ಲಿ ಒಂದು ಸಣ್ಣ ಹಿಂಟ್ ಆದರೂ ಸಿಗಲೇಬೇಕು. ಗೋ ಹೆಡ್. ಥ್ಯಾಂಕ್ ಯು ಸರ್. ಸರ್, ಹೇಗಿದ್ದೀರಾ? ಸರ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಸರ್? ಸರ್ 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 ಫಿಲಿಕ್ಸ್ ಕೂತ್ಕೋ. ಫಿಲಿಕ್ಸ್, ಆ 3ನೇ ಮಿಸ್ಸಿಂಗ್ ಕೇಸ್ನ ಡೀಟೇಲ್ಸ್ ನಂಗೆ ಬೇಕು. ಸರ್, ಇವಾಗ ಮಿಸ್ ಆಗಿರೋರು ಗೀತಾ ಅಂತ. 3ನೇ ಮಿಸ್ಸಿಂಗ್ ಕೇಸ್ ಹೆಸರು ಗೀತಾ ಅಂತ, 41 ವರ್ಷ. ಸರ್, 3ನೇ ಮಿಸ್ಸಿಂಗ್ ಕೇಸ್ ಹೆಸರು ಗೀತಾ, 41 ವರ್ಷ ವಯಸ್ಸು. ಪಳ್ಳಿವಾಸಲಿ ಮನೆ. ಪಳ್ಳಿವಾಸಲ್. ಈ ಗೀತಾ ಮಿಸ್ಸಿಂಗ್ ಆಗಿದ್ದಲ್ಲ ಅಂತ ಗೀತಾಳ ಗಂಡ ಸುದೀಪ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಸುದೀಪ್. ಸುದೀಪ್. ಇವರಿಬ್ಬರಿಗೂ ಮದುವೆ ಆಗಿ 18 ವರ್ಷ ಆಗಿದೆ. ಇವ್ರಿಗೆ ಮಕ್ಕಳಿಲ್ಲ. ಹಾಗಾಗಿ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ರಂತೆ. 101 ಮನೆಗೆ ಹೋಗಿ ಕಾಣಿಕೆ ತಗೊಂಡ್ ಬರ್ತಿದ್ರಂತೆ. ನೆನ್ನೆ ಬೆಳಿಗ್ಗೆ ಸುದೀಪ್ ಕೆಲ್ಸಕ್ಕೆ ಹೋದ್ಮೇಲೆ ಗೀತಾ ಕಾಣಿಕೆ ತರಕ್ ಹೋಗಿದ್ರಂತೆ. ಅವ್ರು ಎಲ್ಲಿ ಹೋದ್ರು ಅಂತ ಸುದೀಪ್ಗೆ ಮತ್ತೆ ಅಕ್ಕಪಕ್ಕದವ್ರಿಗೆ ಏನು ಗೊತ್ತಿಲ್ವಂತೆ. ಸರ್, ಫೈಲ್. ಸುದೀಪು ಗೀತಾ ಮಿಸ್ಸಿಂಗ್ ಅಂತ ಎಷ್ಟು ಗಂಟೆ ಕಂಪ್ಲೇಂಟ್ ಕೊಟ್ಟಿರೋದು? ರಾತ್ರಿ 10:30 ಸರ್. ರಾತ್ರಿ 10:30 ಸರ್. ಇದ್ರಲ್ಲಿ ಮೆನ್ಷನ್ನೇ ಮಾಡಿಲ್ವಲ್ಲ? ಸರ್, FIR ಬರ್ದಿರೋದು ಮನೋಜ್. ಸ್ವಲ್ಪ ನೋಡ್ಕೊಂಡು FIR ಮಾಡಕ್ ಹೇಳು. ಓಕೆ ಸರ್. ಗೀತಾದು ಲುಕೌಟ್ ನೋಟಿಸು ಈಗಲೇ ರೆಡಿ ಆಗ್ಬೇಕು. ನಾಳೆ ಎಲ್ಲಾ ಪೇಪರ್ಸ್ ನಲ್ಲೂ ಅದನ್ನ ಇನ್ಸರ್ಟ್ ಮಾಡಕ್ ಹೇಳು. ಅದು ಅಲ್ಲದೆ ಎಲ್ಲ ಸೋಷಿಯಲ್ ಮೀಡಿಯಾ, ಲೋಕಲ್ ಚಾನೆಲ್ ಎಲ್ಲದರಲ್ಲೂ ಬರ್ಬೇಕು. ಸರಿ ಸರ್. ನಮ್ಗೆ ಟೈಮ್ ಇಲ್ಲ ಫಿಲಿಕ್ಸ್. ಗೀತಾಗೆ ಪರಿಚಯ ಇರೋ ಅಟ್ಲೀಸ್ಟ್ ಒಬ್ಬರಾದ್ರೂ ಸಿಗ್ತಾರೆ. ನಾಳೆನೇ ಎಲ್ಲ ಕೆಲಸ ಆಗ್ಬೇಕು. ಸರಿ ಸರ್. ಫೋಟೋನಲ್ಲಿರೋ ಗೀತಾ ಅನ್ನೋ ಮಹಿಳೆ ಆಗಸ್ಟ್ 20ನೇ ತಾರೀಕಿಂದ ಕಾಣೆಯಾಗಿದ್ದಾರೆ. ಇವ್ರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿದ್ರು ದೇವಿಕುಳಂ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಡಿ. ನೆನ್ನೆ ಬೆಳಿಗ್ಗೆ ಸುದೀಪ್ ಕೆಲ್ಸಕ್ಕೆ ಹೋದ್ಮೇಲೆ ಗೀತಾ ಕಾಣಿಕೆ ತರಕ್ ಹೋಗಿದ್ರಂತೆ. ಅವ್ರು ಎಲ್ಲಿ ಹೋದ್ರು ಅಂತ ಸುದೀಪ್ಗೆ ಮತ್ತೆ ಅಕ್ಕಪಕ್ಕದವ್ರಿಗೆ ಏನು ಗೊತ್ತಿಲ್ವಂತೆ. ಏನ್ ನಡೀತಾ ಇದೆ ಫಿಲಿಕ್ಸ್? ಯಾವುದು ಕಾಲ್ ಬಂದಿಲ್ಲ ಸರ್. ಏನ್ ನಡೀತಾ ಇದೆ ಫಿಲಿಕ್ಸ್? ಇದುವರೆಗೂ ಯಾವುದು ಕಾಲ್ ಬಂದಿಲ್ಲ ಸರ್. ಓ, ಗೀತಾದು ಲುಕೌಟ್ ನೋಟಿಸು ಎಲ್ಲ ಕಡೆ ಹಾಕಿದಿರಲ್ವಾ? ಹಾಂ ಸರ್, ಎಲ್ಲ ಕಡೆ ಹಾಕಿದ್ದೀವಿ. ಇದೊಂದು ಸಾಧಾರಣ ಮಿಸ್ಸಿಂಗ್ ಕೇಸ್ ಅಲ್ಲ, ಸಮಥಿಂಗ್ ಡಿಫ್ರೆಂಟ್. ಯಾಕೆ ಸರ್ ಹಾಗೆ ಹೇಳ್ತಿದ್ರಾ? ಏನ್ ಕಾರಣ ಅದಕ್ಕೆ? ಕಾರಣನಾ? ಹೌದು. ಅದು ಈ ಕೇಸಿಗೆ ಸಂಬಂಧಪಟ್ಟಂತೆ ಮಿಸ್ ಆಗಿರೋ 3 ವಿಕ್ಟಿಮ್ಸ್ಗಳಿಗೆ ಯಾವುದೇ ಸಂಬಂಧ ಇಲ್ಲ. ಅಂದರೆ ಏಜ್, ಜೆಂಡರ್, ಪ್ರೊಫೆಷನ್ ಎಲ್ಲನೂ ಡಿಫ್ರೆಂಟು. ಹಾಗಾಗಿ ಇದೊಂದು ರ್ಯಾಂಡಮ್ ಸೆಲೆಕ್ಷನ್ನು. ಮೊದಲನೇ ಮಿಸ್ಸಿಂಗ್ ಕೇಸ್ನಲ್ಲಿ ಒಂದು ಅರ್ಥ ಆಗತ್ತೆ. ವರ್ಗೀಸ್ ಹೇಳಿರೋ ಪ್ರಕಾರ ಪ್ರಕಾಶನ್ ಆಕ್ಸಿಡೆಂಟ್ ಆದಮೇಲೆ ರೋಡ್ನಲ್ಲೇ ಬಿದ್ದಿದ್ದ. ವರ್ಗೀಸು ಆ ಜಾಗ ಬಿಟ್ಟು ಹೋದ್ಮೇಲೆ ಪ್ರಕಾಶ ಮಿಸ್ ಆಗಿರೋದು. ಹಾಗಾಗಿ ಕಿಡ್ನ್ಯಾಪ್ ಮಾಡಿರೋರ ಟಾರ್ಗೆಟು ಪ್ರಕಾಶ ಆಗಿರಲಿಲ್ಲ. ಪ್ರಕಾಶ ಆಕ್ಸಿಡೆಂಟ್ ಆಗಿ ಅವರ ಕಣ್ಣು ಮುಂದೆ ಬಂದಂತಹ ಒಂದು ಸಣ್ಣ ಬೇಟೆ. ನನ್ನ ಪ್ರಕಾರ ಇವರ ರೀತಿನೇ ಇದಿರಬೇಕು. ಇವ್ರು ಯಾರನ್ನೂ ಹೋಗಿ ಹಿಡಿಯಲ್ಲ. ಇವ್ರ ಕಣ್ಣು ಮುಂದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರಾದರೂ ಬಂದರೆ ಅವರನ್ನು ಬಿಡೋದಿಲ್ಲ. ಅದು ಅವರ ರ್ಯಾಂಡಮ್ ಸೆಲೆಕ್ಷನ್. ಒಂದು ವೇಳೆ ಆ ಥರ ಇದ್ರೆ ಅದಕ್ಕೇನು ಸರ್ ಮೋಟಿವ್? ನೋ ಐಡಿಯಾ. ಆದರೆ ಮೊದಲು ನಡೆದಂಥ 2 ಮಿಸ್ಸಿಂಗ್ ಕೇಸ್ಗಳಲ್ಲಿ ಒಂದು ಸಂಬಂಧ ಇದೆ. ಈ 2 ಇನ್ಸಿಡೆಂಟ್ ನಡೆದಿದ್ದು ಒಂದು ನಿರ್ಜನ ಪ್ರದೇಶದಲ್ಲಿ. ಹಾಗಾಗಿ ಈ ಇನ್ಸಿಡೆಂಟ್ ನಡೆದಿರೋದು ಕೂಡ ಒಂದು ನಿರ್ಜನ ಪ್ರದೇಶದಲ್ಲೇ ಆಗಿರಬೇಕು. ಸರ್, ನನಗೊಂದು ಡೌಟು. ಸ್ವಲ್ಪ ಜೋರಾಗಿ ಮಾತಾಡಿ ನೀವು. ಸರ್, ನನಗೊಂದು ಡೌಟು. ಈ ಗೀತಾ ಕಾಣಿಕೆ ತಗೊಳ್ಳೋದಿಕ್ಕೆ ತಾನೇ ಎಲ್ಲರ ಮನೆಗೆ ಹೋಗಿದ್ದು. ಹಾಗಿದ್ಮೇಲೆ ನಿರ್ಜನ ಪ್ರದೇಶಕ್ಕೆ ಯಾಕೆ ಹೋಗಿರ್ತಾರೆ? 4-5 ಮನೆ ಇರೋ ಕಡೆ ತಾನೇ ಹೋಗಿರ್ತಾರೆ. ನಾನು ಆಗ್ಲೇ ಹೇಳದ್ನಲ್ಲ, ಇದು ನನ್ನ ಗೆಸ್ಸಿಂಗ್ ಅಷ್ಟೇ. ಏನೇ ಆದರೂ ಗೀತಾ ಪಳ್ಳಿವಾಸನಿಂದ ಒಂದು 3-4 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಇರೋ ಚಾನ್ಸಸ್ ಇದೆ. ಆ ವಿಚಾರಕ್ಕೆ ಬಂದರೆ ಈ ಗೀತಾ ಎಲ್ಲೆಲ್ಲಿ ಹೋಗಿರೋದಕ್ಕೆ ಚಾನ್ಸಸ್ ಇದೆ ಅಂದರೆ ಚಿತ್ರಪುರ, ಪೋತಮೇಡು, ಓಲ್ಡ್ ಮುನಾರ್, ಆಟುಗಾಡು ಇದರ ಸುತ್ತಮುತ್ತನೇ ಇರಬಹುದು. ಹಲೋ, ಹೌದು. ನಿಮ್ಮ ಹೆಸರೇನು? ಜಾಗ? ಈ ಗೀತಾ ಎಷ್ಟೊತ್ತು ಬಂದಿದ್ರು ಅಲ್ಲಿಗೆ? ಓಕೆ ಸರ್. ಜಾಗ ಆಟುಗಾಡು. ಸರಿ, ಗಾಡಿ ತೆಗಿರಿ. ಸರ್